ನಮಸ್ಕಾರ. ನಾನು ಶ್ರೀಧರ್ ಶೆಟ್ಟಿ, ಪ್ಯಾರಡೈಸ್ ಬನ್ನಾಜಿ. ನನ್ನ ಹಳೆಯ ಮಿತ್ರರು, ನನ್ನೊಂದಿಗೆ ಆಡಿದ ನನ್ನ ಸಹಪಾಠಿಗಳು ಮತ್ತು ಈಗ ಈ ಜಾಲತಾಣದ ಮುಖಾಂತರ ನನ್ನೊಂದಿಗೆ ಮಿತ್ರತ್ವವನ್ನು ನಾನು ಸಂಪಾದಿಸಿದ ಕೆಲವರು ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಕೋಟ ರಾಮಕೃಷ್ಣ ಆಚಾರ್ಯ ಇವರಿಗೂ ನಮಸ್ಕರಿಸುತ್ತಾ ಎರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಇವತ್ತಿಗೆ 1.5 ವರ್ಷ ಇರ್ಬೋದು. ಗೌತಮ ಒಂದಿನ ಫೋನ್ ಮಾಡಿದ್ದ ನನಗೆ. ಹೀಗೆ ಒಬ್ಬ ಹುಡುಗ ಬರ್ತಾನೆ, ರಾಮಕೃಷ್ಣ ಆಚಾರ್ಯ ಅಂತ, ನಿಮ್ಮೊಂದಿಗೆ ಮಾತಾಡಲಿಕ್ಕಿದೆ, ಸ್ವಲ್ಪ ಬಿಡುವು ಮಾಡಿಕೊಂಡು ಅವನೊಂದಿಗೆ ಮಾತಾಡಿ ಅಂಥೇಳಿ. ಫೋನ್ ಬರ್ಬೋದು ಈಗ ಅಂತ ಹೇಳಿದ್ದ. ಸರಿ, ಫೋನ್ ಬಂತು, ಬರಲಿಕ್ಕೆ ಹೇಳಿದೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ. ಅಲ್ಲಿವರೆಗೆ ರಾಮಕೃಷ್ಣ ಆಚಾರ್ಯದ ಮುಖ ನೋಡಿರಲಿಲ್ಲ, ಪರಿಚಯವಿರಲಿಲ್ಲ ನನಗೆ. ಬಂದು ಮಾತಾಡಿದ ವಿಷಯ ಹೇಳಿದ. ಹೀಗೆ ಯಾವುದೋ ಒಂದು ಜಾಲತಾಣ ಮಾಡ್ತಿದ್ದೇನೆ, ಹಳೆ ಕ್ರಿಕೆಟರ್ಗಳನ್ನು ಒಂದುಗೂಡಿಸುವ ಒಂದು ಜಾಲತಾಣ. ನಾವಿರುವಾಗ ಈ ಜಾಲತಾಣಗಳೆಲ್ಲ, ಈ ಮೊಬೈಲ್ ಫೋನ್ಗಳಿರಲಿಲ್ಲ, ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾಹಿತಿಯೂ ಇರಲಿಲ್ಲ. ನೋಡಪ್ಪ ಹುಡುಗ ಏನು ಮಾಡ್ತಾನೆ ನೋಡುವ, ಆಯಿತು, ನನ್ನಿಂದ ಏನು ಸಹಾಯ ಆಗ್ತದೆ ನಿನಗೆ ಖಂಡಿತವಾಗಿಯೂ ಮಾಡ್ತೇನೆ ಅಂತ ಹೇಳಿದ್ದೆ. ಕಡೆಗೆ ಒಂದು 2-3 ಸರಿ ಮನೆಗೆ ಬಂದ. ಹೀಗೆ ಅದರ ಡೆವಲಪ್ಮೆಂಟ್ಸ್ ಆಗ್ತಾ ಉಂಟು ಸರ್, ಹೀಗೆ ಆಗ್ತಾ ಉಂಟು ಅಂತೇಳಿ. ಆಯ್ತಪ್ಪ, ನಾನಿದ್ದೇನೆ ಬೆನ್ನೆಂದೆ. ನನಗೆ ಗೊತ್ತಿದ್ದವರ ಕೆಲವು ಫೋನ್ ನಂಬರೆಲ್ಲ ಕೊಟ್ಟೆ ನಮ್ಮ ಟೀಮ್ನವರದ್ದು. ಮತ್ತು ಕಳೆದ ವರ್ಷ ಅದೇ ಜುಲೈಯಲ್ಲಿ ಜುಲೈ 7 ಹೌದು, ಮೊದಲ ಪ್ರೋಗ್ರಾಮ್ ಏನೋ ಕುಂದಾಪುರದಲ್ಲಿ ಆಯಿತು. ಆವಾಗ ನಾನಿರಲಿಲ್ಲ, ಊರಿನಲ್ಲಿರಲಿಲ್ಲ. ಹೇಳಿದ್ದೆ ಅವನಿಗೆ, ಊರಲ್ಲಿಲ್ಲಪ್ಪ ನಾನು ಅಂಥೇಳಿ. ಸೊ ಇದೆಲ್ಲ ಒಳ್ಳೆಯದೇ ಆಯಿತು. ಆದರೆ ಇದರದ್ದು ಈ ಒಂದು ರುಚಿ, ಇದರದ್ದೊಂದು ನಮಗೆ ಎಲ್ಲರಿಗೂ ಗೊತ್ತಾದದ್ದು, ಇದರ ಸವಿ ರುಚಿ ಏನು ಅಂತ ಗೊತ್ತಾದದ್ದೇ ಈ ಲಾಕ್ಡೌನ್ ಸಮಯದಲ್ಲಿ. ಯಾವಾಗ ಲಾಕ್ಡೌನ್ ಆಯಿತು, ಈ ಒಂದು ಗ್ರೂಪ್ ಜಾಲತಾಣ ಅಂಥೇಳಿ ಯಾವುದೊಂದು ಮಾಡಿದ್ರು, ಈ ಲಾಕ್ಡೌನ್ ಟೈಮ್ನಲ್ಲಂತೂ ಅದು ರಾಮಕೃಷ್ಣ ಆಚಾರ್ಯಗೆ 1000 ವಂದನೆಗಳು. ಎಲ್ಲೆಲ್ಲೋ ಇದ್ದ ನಮ್ಮ ಹಳೆಯ ಮಿತ್ರರು, ಜಯ ಕರ್ನಾಟಕದವರು, ಅಲ್ಲಿಂದ ಹಿಡಿದು ಗುರುಬ್ರಹ್ಮ, ಇನ್ನು ನಮ್ಮ ಊರಿನವರು ತುಂಬ ಜನರನ್ನು ನೋಡಿರಲಿಲ್ಲ. ಅವರನ್ನು ಎಷ್ಟೋ ವರ್ಷದಿಂದ ನೋಡಿರಲಿಲ್ಲ. ಆದರೆ ಈ ಜಾಲತಾಣದ ಮುಖೇನ ಅವರನ್ನೆಲ್ಲ ನೋಡಿ ಕೆಲವು ಮ್ಯಾಚಿನ ಅವಿಸ್ಮರಣೀಯ ನೆನಪುಗಳನ್ನು ಮೆಲುಕು ಹಾಕುತ್ತಾ, ಕೆಲವು ದಿನ ರಾತ್ರಿಯಲ್ಲಿ ಸಹ ಅದೇ ನೆನಪು. ಎಷ್ಟೋ ವರ್ಷದ ನಂತರ, 40 ವರ್ಷದ ನಂತರ, 80ರಲ್ಲಿ ಆಡಿದ ಪಂದ್ಯಾಟಗಳನ್ನು, ನಾವು ಆಡಿದ್ದನ್ನು, ಇನ್ನೊಬ್ಬರು ಆಡಿದ್ದನ್ನು ನೆನಪಿಸಿಕೊಳ್ಳುತ್ತಾ, ಮನಸ್ಸಿನ ಚಿತ್ತಾರದಲ್ಲಿ ಕೆಲವು ಚಿತ್ರಗಳು ಮೂಡಿ, ಎಲ್ಲಿಗೋ ಬಣ್ಣದ ನಗರಕ್ಕೆ, ಬಣ್ಣದ ಲೋಕಕ್ಕೆ, ಮಾಯಾನಗರಕ್ಕೆ ನಮ್ಮನ್ನು ಒಯ್ದಂತೆ ಭಾಸವಾಯಿತು ಈ ಜಾಲತಾಣ. ತುಂಬಾ ವಂದನೆಗಳು ರಾಮಕೃಷ್ಣಾಚಾರ್ಯರೇ. ನಮ್ಮವರೇ ಅಲ್ಲ, ಉಡುಪಿ ಊರಿನವರೇ ಅಲ್ಲ, ಬೇರೆ ಊರಿನ, ಇಡೀ ಕರ್ನಾಟಕ ರಾಜ್ಯದ ಕೆಲವು ಮಿತ್ರರೊಂದಿಗೂ ಮಿತ್ರತ್ವವನ್ನು ಇನ್ನೂ ಮಾಡಲೂಬಹುದು. ಈ ಒಂದು ಮಹಾಮಾರಿ ಯಾವಾಗ ಮುಗೀತದೆ ಅಂತ ಗೊತ್ತಿಲ್ಲ. ಆದರೆ
ಬರುವ ವರ್ಷ 3ನೇ ವರ್ಷ, ಇದು 2ನೇ ವರ್ಷ, ಬರುವ ವರ್ಷ 3ನೇ ವರ್ಷಕ್ಕೆ ಎಲ್ಲರೂ ಒಟ್ಟಾಗಿ ಇದನ್ನು ಮಾಡುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ರಾಮಕೃಷ್ಣ ಆಚಾರ್ಯರಿಗೆ ದೇವರು ಇನ್ನೂ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಅಂಬೆಗಾಲಿಡಿರುತ್ತಿರುವಂಥ ಈ ಜಾಲತಾಣಕ್ಕೆ ದಾಪುಗಾಲು ಹಾಕುವಲ್ಲಿ ದೇವರು ಯಶಸ್ವಿ ಕೊಡಲಿ ಅಂತ ಹೇಳುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.